ಯಾವ ಸಮಸ್ಯೆ ಐತಂತ ಇವರ ನೀರಿನ ಸಮಸ್ಯೆ? ಹೌದು. MLAಗಳು MP ಗಳು ಗೆದ್ದಂತಾರ ಏನ್ ಮಾಡಿದ್ರು? ಏನು ಮಾಡಿದ್ರಿ ಸ್ವಾಮಿ? ಏನು ಮಾಡಲಿಲ್ಲ. ಏನು ಈಗ ಕೆರೆ ನೀರು ಬಿಡ್ತು ಅಂದರು, ನೀರು ಬಿಡಲಿಲ್ಲ. ಏನು ಸ್ವಾಮಿ ಇಂಥ ಗೊತ್ತು ಅಂದ್ರೆ ಇಂಥ ಬರ ನೋಡಿರಲ್ಲ ಸ್ವಾಮಿ ನಾವು. ನೋಡಿಲ್ಲ ಈ ತರ ಯಾವ ನೋಡಿರಲ್ಲ. ಎಂಥ ಬರ ನೋಡಿದ್ವಿ, ಈ ಬರ ನೋಡಿರಲ್ಲ. ಸ್ಪಂದನೆ ಮಾಡ್ತಿಲ್ವಾ ಯಾರು? ಏನು ಮಾಡಕ್ಕೆ? ಇಲ್ಲಪ್ಪ ಈ ಊರ ನೀರಿಲ್ಲ, ಒಂದು ಅಯ್ಯೋ ಎಷ್ಟು ಯಾರು ಏನು ನಡೆಯಲ್ಲ ಸ್ವಾಮಿ. ಎಲ್ಲ ನೀವೇ ದುಡ್ಡು ಖರ್ಚು ಮಾಡ್ಕೊಂಡು ಮಾಡಂತಾರೆ. ಅಯ್ಯೋ ನಾವು ಖರ್ಚು ಮಾಡ್ಕೊಂಡು ಆಗಲ್ಲ ಸ್ವಾಮಿ. ಬಹಳ ಕಷ್ಟ ಆಗೈತೆ. ಹೌದೌದು. ಕುಡಿಯಕ್ ನೀರಿಲ್ಲ ಅಂದ್ರೆ ಹೆಂಗೆ? ಕುಡಿಯೋಕೆ ನೀರಿಲ್ಲ. ನೀರು ಕಡೆಗೆ ಹೋದ್ರೆ ಬಾತ್ರೂಮ್ಗೆ ನೀರಿಲ್ಲ ಅಂದ್ರೆ ಏನು ಮಾಡಿಸ್ತಾಮಿ? ಅಷ್ಟು ಬಂಡಾಟ ಆಗ್ಬಿಟ್ಟೈತೆ. ಚುನಾವಣೆ ಬಂತೀಗ, ಉಪಚುನಾವಣೆ. ಯಾಕಂದ್ರೆ ಡಿ ಸುಧಾಕರ್ ಅವರು ಇದ್ರಲ್ಲ, ಅವರು ತಿರ್ಕೊಂಡ್ರು. ಈಗ ಅವ್ರ ಮಗ ಎಲೆಕ್ಷನ್ ನಿಂತಿದ್ದಾರೆ. ಮತ್ತೆ ಬಿಜೆಪಿ ಮತ್ತು JDS ಪಕ್ಷೇತರ ಎರಡು ಮೈತ್ರಿ ಅದಾವ ಸರ್ಕಾರ. ಅಲ್ಲಿದ್ದ ಒಬ್ಬ ಅಭ್ಯರ್ಥಿಗಳು ಬರ್ತಾರೆ. ಈ ಭಾಗಕ್ಕೆ ಯಾರು ಸೂಕ್ತ ಅಭ್ಯರ್ಥಿ? ಎಂತಾರು ಬರ್ಬೇಕು, ಎಂತಾರು ಗೆಲ್ಬೇಕು? ಅದು ಇರ್ಬೇಕು. ಯಾರು ಬರ್ತಾರೋ ಯಾರು ಗೆಲ್ಲಿತಾರೆ ಎಂಬುದು ಗೊತ್ತಿರ್ಬೇಕು. ಒಳ್ಳೆ ಕೆಲಸ ಮಾಡೋರು ಬರ್ಬೇಕು. ಒಳ್ಳೆ ಕೆಲಸ ಮಾಡೋರು ಬರ್ಬೇಕು. ನಿಮಗೆ ಸ್ಪಂದಿಸ್ಬೇಕು ಎಲ್ಲರಿಗೂ. ಹೌದೌದು. ಪೆನ್ಷನ್ ದುಡ್ಡು ಏನಾರು ಬರ್ತಾಯ್ತಾ? ದುಡ್ಡು ಬರುತ್ತಾ ತಿಂಗಳ? ಗೌರ್ಮೆಂಟ್ $1,500 ಬರುತ್ತೆ. ಬರ್ತಾತ ನೀರು? ಎಲ್ಲಿಲ್ಲ. 10 ರೂಪಾಯಿಗೆ ಒಂದು ಕೊಡ. 10 ರೂಪಾಯಿ ಒಂದು ಕೊಡ. ಕುಡಿಯಕ್ಕೆ, ಸ್ನಾನ ಮಾಡಕ್ಕೆ ಏನೇನು? ನಾನು ನಿಮ್ಮ ಊರಿಗೆ ಬಂದೀನಿ. ಏನ್ ಸಮಸ್ಯೆ ಐತಿ ನಿಮ್ಮೂರಾಗ? ಇಡೀ ತೋಟಗಳೇ ಒಣಗಿದಾವೆ. ಕುಡಿಯಕ್ಕೂ ಒಂದು ಹನಿ ನೀರಿಲ್ಲ ಸುಮಾರು ಅಂದ್ರೆ 5-6 ತಿಂಗಳಿಂದ. ಯಾವ ಸರ್ಕಾರನೂ ಪಂಚಿಲ್ಲ, ಯಾವ ಅಧಿಕಾರಿನೂ ಪಂಚಿಲ್ಲ. ಹಿಂದಿದ್ರಲ್ಲ ಸಚಿವರು ಸುಧಾಕರ್ ಅವ್ರು ಏನು ಕೆಲಸ ಮುಖ್ಯ ಪಾಯಿಂಟ್ ಈ ಕಡೆ ಬಂದಿಲ್ಲ, ತಲೆನೇ ಹಾಕಿಲ್ಲ. ಓಟಿ ಮಾತ್ರ ಬರ್ತದಾರೆ. ಅವ್ನು ಬಂದ್ರೆ ಕತೆನೇ ಚೇಂಜ್ ಆಗುತ್ತೆ. ಈಗ ತಿರ್ಕೊಂಡ್ರಿ, ಅವ್ರ ಮಗ ಎಲೆಕ್ಷನ್ ನಿಂತಾರೆ. ಬರ್ಲಿ, ಬಂದ್ಮೇಲೆ ನೋಡ್ಲಿ. ಒಟ್ಟಿ ಊರಿಗೆ ಸ್ಪಂದನೆ ಮಾಡಿಲ್ಲ, ಹುಡುಗಾಟಕ್ಕೆಲ್ಲ. ಒಬ್ಬ ಹಾಲಿ ಮಿನಿಸ್ಟ್ರು, ಜಿಲ್ಲಾ ಸಚಿವ ಮಾಡ್ಬೋದಾಯ್ತು, ಏನ್ ಬೇಕಾದ್ರೆ ಮಾಡ್ಬೋದು. ಹುಡುಗಾಟಕ್ಕೂ ಒಂದು ಹನಿ ನೀರು ಕುಡಿಸಿಲ್ಲ. ಪ್ರತಿಯೊಂದು ಮನೆಗೆ ಕೊಂಡ್ಕೊಂಡು ಕುಡಿತಾ ಇದಾರೆ. ಪ್ರತಿಯೊಂದು ಮನೆ ಕೊಂಡ್ಕೊಂಡು ಕುಡಿತಾ ಇದಾರೆ. ಅಲ್ಲೇನಪ್ಪ ಮತ್ತೆ ಸುಮ್ಮನೆ $1,200 ಒಂದು ಟ್ಯಾಂಕರ್ ನೀರು ಪ್ರತಿ ಮನೆಗೂ ಕುಡ್ದೈತೆ. 500 ಮನೆ ಗ್ರಾಮ. ನಾವೇ ತರ್ಸ್ಕೊಬೇಕು. ವಾಲದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 20 ಲಕ್ಷ 30 ಲಕ್ಷ ಹೋಗ್ತದ. ಕುಡಿಯೋ ನೀರಿಗೆ 20 ರೂಪಾಯಿ ಮಾರಿಕಳ್ಮಿಂದ ತರ್ತಾರೆ. ಅವ್ರು ತಂದು ಇಲ್ಲಿ ಹಾಕಿ ಹೋಗ್ತಾರೆ ಊರಿನಾಗ. ಚುನಾವಣೆ ಬಂತು, ಅವ್ರಿಗೆ ಏನ್ ಎಚ್ಚರಿಕೆ ಕೊಡ್ತೀರಿ? ಯಾರು ಬರ್ಬೇಕು? ಪಾಠ ಕಲಿಸ್ತೀವಿ. ಕಲಿಸ್ತೀವಿ. ಯಾರಾಗಿರೋರು ಎಂತಾರಾಗಿರೋ ಬಂದ್ರು ಕಾಂಗ್ರೆಸ್ ಅಂತ ಪಾಠ. ಅಭಿವೃದ್ಧಿ ಆಗಿಲ್ಲ, ಇಲ್ಲ ಏನೇನು ಉಪಯೋಗ ಆಗಿಲ್ಲ. ಒಳ್ಳೆ ಪಾಠ ಕಲಿಸ್ತೀರಿ? ಕಲಿಸ್ತೀವಿ. ಏನಿಲ್ಲ ಸರ್, ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಭಾಳ ಪ್ರಾಬ್ಲಮ್ಮು. ಕೆಲಸ ಅಂದರೆ ಇವರು PDO ಅವರೆಲ್ಲ ಹೇಳಿದ್ರೆ ಅವ್ರ ಗಮನಕ್ಕೆ ಏನು ತಗೊಂಬಲ್ಲ. ಅಲ್ಲಿ ಹೋಗಿದ್ವಿ, ಅವರು ಬಂದಿದ್ರು PDO ಅವರು. ಬಿಡ್ತು 4 ದಿವಸಕ್ಕೆ ಒಂದ್ಸರಿ ನೀರು ಬಿಡ್ತಾರೆ. ಭಾಳ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಬಿಟ್ಟರೆ ಇನ್ನು ಯಾವ ಸಮಸ್ಯೆ ಇಲ್ಲ. ಜಮೀನಿಂದ ಅಂದ್ರೆ ಬೋರ್ಗಳೆಲ್ಲ ಒಂದು ಸ್ವಲ್ಪ ಡ್ರೈ ಲ್ಯಾಂಡ್ ಆಗೈತೆ. ಆ ಭದ್ರ ನೀರು ಬಿಟ್ಟಿದ್ರೆ ಹೆಂಗೆ ಬಡವರೆಲ್ಲ ಬದುಕೊಂಬೋದು. ಎಲ್ಲ ತೋಟಗಳು ಅರ್ಧಕ್ಕರ್ಧ ಒಣಗಿ ಹೋಗ್ಬಿಟ್ಟದ. ಇಷ್ಟು ಸಮಸ್ಯೆ ಸರ್ ನಮ್ಮೂರಿಗೆ. ಕ್ಷೇತ್ರ ಅಭಿವೃದ್ಧಿ ಆಗೈತಾ? ಅನುದಾನ ಅಂದ್ರೆ ಅದೇ ಗೃಹಲಕ್ಷ್ಮಿ ಏನೋ ಸಿಕ್ಕೈತೆ ಅಷ್ಟೇ. ಏನು ರೈತರಿಗೆ ಏನು ಅನುಕೂಲ ಇಲ್ಲ. ಇಲ್ಲ 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 ಅವಾಗ ಮಾಡಿದ ರಸ್ತೆನೆ, ಇವಾಗ ಏನು ಅಭಿವೃದ್ಧಿ ಇಲ್ಲ. ಇಲ್ಲ ಬರೋರು ಬಂದು ಹೋಗಿದ್ದಾರೆ. ಸುಧಾಕರ್ ಅವ್ರು ಬಂದು ಹೋಗಿದ್ರು, ತಿರ್ಗಾ ಅವರು ಬಂದಿಲ್ಲ. ಇಷ್ಟೇ ಸರ್ ಭಾಳ ಸಮಸ್ಯೆ. ನೀರಿಂದೆಲ್ಲ ವ್ಯವಸ್ಥೆ ಮಾಡ್ಬೇಕಾಯ್ತು. ಅವರು ಆರೋಗ್ಯ ಪ್ರಾಬ್ಲಮ್ ಇಂದ ಏನು ಇದಾತ, ಒಂದು ಸ್ವಲ್ಪ ಗಮನ ಇದು ಮಾಡಿಲ್ಲ ಅಷ್ಟೇ. ನಿಮ್ಮೂರವ್ರು ಓಟ್ ಹಾಕಿಲ್ಲ ಅಂತ? ಇಲ್ಲ ಸರ್, ಓಟ್ ಹಾಕಿದ್ವಿ. ಅವ್ರು ಅವ್ರಿಗೆ ಲೀಡಿಂಗ್ ಅಂದ್ರೆ ಕಷ್ಟ. ಲೀಡಿಂಗ್ ಹೆಂಗ್ ಕೊಡಕ್ಕಾಗತ್ತ? ಇವಾಗ ಅರ್ಧ ಜನ ಆ ಕಡೆ ಇರ್ತಾರೆ, ಅರ್ಧ ಜನ ಈ ಕಡೆ ಇರ್ತಾರೆ. ಉಪಚುನಾವಣೆ ಬಂತು, ನಿಧಾನ ತೆರವಾಗಿ ಸ್ಥಾನ ಉಪಚುನಾವಣೆ ಮಾಡ್ತಾರೆ. ಸೂಕ್ತ ಅಭ್ಯರ್ಥಿ ಯಾರಂತ ನೋಡ್ಬೇಕು, ಆಯ್ಕೆ ಮಾಡಿಲ್ಲ. ಕಾಂಗ್ರೆಸ್ ಅವ್ರ ಪುತ್ರ ಇದ್ದಾರೆ ನೋಡಿ, ಸುಹಾಸ್ ಸುಧಾಕರ್ ಅಂತ. ಅದೇ ತಿಪ್ಪೇರೆಡ್ಡಿ ಅವರ ಮಗ
ಅವರು ಸಹ ಇದ್ದಾರೆ, ಸಿದ್ಧಾರ್ಥ ರೆಡ್ಡಿ, ರಾಜಣ್ಣ ನಾಡು ಗೊಲ್ಲರ ಸಮಾಜದ ಅಧ್ಯಕ್ಷರಾದವರು ಈ ಬಿಜೆಪಿ ಸೇರಿದ್ದಾರೆ. ಅವರು ಸಹ ಅಭ್ಯರ್ಥಿಯಾಗಿದ್ದಾರೆ. ನಮಗೆ ಕೆಲಸ ಮಾಡೋರಾಗ್ಬೇಕು ಸರ್, ಬಡವರಿಗೆ ಸ್ಪಾನ್ಸರ್ ಆಗ್ಬೇಕು. ಅವ್ರಿಗೆ ಪೂರ್ಣಮ್ಮನು ಬಿಜೆಪಿಗಿತ್ತು 5 ವರ್ಷದಾಗ ಆಯಮ್ಮನು ಎತ್ತಾಕಿತ್ತು ಹೋತು, ಅಲ್ಲಿ ಎತ್ತಾಕಿ ಹೋತು ಆಯಮ್ಮನು. ಇವಾಗ ಇವ್ರು ಮಾರಿಕಣ್ಣ ಕೋಡಿ ಬಿದ್ದಟ್ಟಿಗೆ ನಮಗೆ ಬಂತೆ ಸೌಭಾಗ್ಯ. ಈಗ ಏನೇನು ಒಂದು ಯಾತ್ಯಾತು, ಒಂದು ರಸ್ತೆ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಮನೆಗಳಿಲ್ಲ, ಹೇಳಬಾರ್ದು ಆ ಥರ ಆಗಿಬಿಟ್ಟೈತೆ. ನಮಗೆ ಕುಡಿಯೋ ನೀರು ಹಿರಿಯರಿದ್ದ ತರಬೇಕು, ನಾವು ಜೀವನ ಮಾಡ್ಬೇಕು, ಆ ಸ್ಥಿತಿ ಆಗೋಗ್ಬಿಟ್ಟೈತೆ. ಚುನಾವಣೆ ಬಂತು, ಇನ್ನೊಂದು ತಿಂಗಳಲ್ಲಿ ಆಕತಿ ಉಪಚುನಾವಣೆ. ಒಟ್ಟಿಗೆ ಅಪ್ಪರ್ ಭದ್ರ ನೀರು ಬಂದ್ರೆ ಮಾತ್ರ ಚುನಾವಣೆ ವೋಟ್ ಹಾಕ್ತೀರಾ? ಓಟ್ ಹಾಕ್ತೀವಿ, ಇಲ್ಲಾಂದ್ರೆ ಇಲ್ಲ. ಇಲ್ಲ ಅವ್ರು ಏನೇ ಕೊಟ್ರು ಹಾಕಲ್ಲ. ಹಾಕಲ್ಲ. ಈಗ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಮಾಡಿ ಇದು ಮಾಡ್ತಾರೆ. ಗ್ರಾಮ ಪಂಚಾಯತಿ ಏನು ಎಲೆಕ್ಷನ್ ಸದಸ್ಯರನ್ನು ಆಯ್ಕೆ ಮಾಡಿ, ಈ ಗ್ರಾಮ ಪಂಚಾಯತಿ ಆಯ್ಕೆ ಮಾಡೋ ಉದ್ದೇಶ ಏನು? ಇಲ್ಲೇ ಗ್ರಾಮ ಅಭಿವೃದ್ಧಿ, ಗ್ರಾಮದಾಗಿರೋ ಸಮಸ್ಯೆಗಳು ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಇಟ್ಟು ಅಲ್ಲಿಂದ ಪರಿಹಾರ ಮಾಡ್ಕೊಂಡು ಇಲ್ಲೇನೈತೆ ಕೂಲಂಕುಷವಾಗಿ ನೋಡಿ ಅದನ್ನು ಬಗೆಹರಿಸ್ಬೇಕು. ಈಗ ಈ ನಮ್ಮ ಹಿರಿಯೂರು ತಾಲೂಕು ಹೆಂಗಾಗಿರ್ತದೆ ಅಂದರೆ ಸ್ಥಳೀಯರನ್ನಂತೂ ಆಯ್ಕೆ ಮಾಡೋದು ಅದು ದೂರದ್ದು ಇದು ಅನ್ನಂಗೆ. ನಮಗೆ ದೂರದ ಗುಡ್ಡ ಅದು ಯಾವಾಗ ನೋಡಿದ್ರು ಹೊರಗಡೆ ಜಾಸ್ತಿ ಇದಾಗ್ತಿರ್ತಾರೆ. ಹಂಗಾಗ್ಬಿಟ್ಟು ಇಲ್ಲಿ ವೋಟರ್ಸ್ ತುಂಬಾ ಈಗ ಸಮಸ್ಯೆ ತಾಲೂಕಲ್ಲಿ ಏನು ಸಮಸ್ಯೆ ಆಗ್ತಿದೆ. ಈಗ ಇಲ್ಲಿನೂ ಕೆಲವು ಹೋರಾಟ ಸ್ಟ್ರೈಕ್ ಎಲ್ಲ ಮಾಡಿದ್ರು. ಅಂಥ ಟೈಮಲ್ಲಿ ಯಾರ ಮೊರೆ ಹೋಗ್ಬೇಕು, ಏನು ಮಾಡಬೇಕು, ಅದು ಭದ್ರವಾಗಿ ನಿಂತು ಹೋರಾಟ ಮಾಡೋದು ಅಲ್ಲೇನೋ ಒಂದು ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಬರೀ ಡೇಟ್ಗಳು ಎಕ್ಸ್ಚೇಂಜ್ ಆಗ್ತಾ ಹೋಗ್ತಾವೆ. ಈ ಕುಡಿಯೋ ನೀರು ಈಗ ಅಂತರ್ಜಲ ಸಮಸ್ಯೆ ಇಲ್ಲ ಅಂದಿದ್ರೆ ಏನು ಅಂತ ತೊಂದರೆ ಇಲ್ಲ, ಕುಡಿಯೋ ನೀರಿಲ್ಲ ಅಂತಂದರೆ ಯಾವುದೇ ರೀತಿ ಬಹಿರಂಗವಾಗಿ ಏನೂ ಸ್ಟ್ರೈಕ್ಗಳು ಮಾಡೋಕ್ಕೆ ಹೋಗಲ್ಲ, ಏನೂ ತೊಂದರೆ ಮಾಡೋಕ್ಕೆ ಹೋಗಲ್ಲ. ಬಟ್ ಈ ಸ್ಥಳೀಯವಾಗಿದ್ದರು ಆಯ್ಕೆ ಮಾಡಿದರೆ ಭಾಳ ಸೂಕ್ತ ಅಂತ ಹೇಳಿ ಸ್ಥಳೀಯ ಶಾಸಕರು ಬೇಕು. ಈಗ ಅಚ್ಚುಕಟ್ಟಾಗಿ ಈಗ ಬೆಳಿಗ್ಗೆ ಹೋದ್ರೆ ಸಿಗ್ತಾರೆ ಅನ್ನೋ ಅಂತರ ಆದರೆ ಭಾಳ ಅನುಕೂಲ ಅನ್ನಂಗೆ. ಬಟ್ ಅದನ್ನ ಅಂತರ್ನ ಆಗಬೇಕು, ಅದು ಸಾಧ್ಯ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಹೊರಗಿನವರೇ ಆಗ್ತಿದ್ದಾರೆ. ಅವ್ರು ನಮ್ಮ ಕೈಗೂ ಸಿಗಲ್ಲ, ಕೊನೆಗೆ ನಮ್ಮ ಸಮಸ್ಯೆಗಳು ಹೇಳ್ಕೊಳಕ್ಕೂ ಆಗಲ್ಲ. ಹಂಗೆ ಆಗ್ತಿದೆ ಸರ್. ಬದಲಾವಣೆ ಆಗುತ್ತಾ ಸರ್? ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಹೊರಗಿನ ಆಯ್ಕೆನೇ ತಪ್ಪಾಗ್ತಿದೆ, ಏನೂ ಮಾಡೋಕ್ಕಾಗಲ್ಲ. ಕ್ಷೇತ್ರದ ಜನ ಇರ್ತಾರೆ ಆದ್ರೂ ಆಯ್ಕೆ ಮಾಡಲ್ಲ ಸರ್. ಅದು ಕಷ್ಟ ಸಾಧ್ಯ ಅಂತಾರಲ್ಲ, ಆ ದಿನಕ್ಕೆ ಆಗುತ್ತೆ ಸರ್. ಇಲ್ಲೇ ಸಮಸ್ಯೆಗಳು ಯಾರನ್ನು ತಗೊಂಡೋಗಿ ಅದನ್ನೇನು ಮಾಡಬೇಕು, ಪರಿಹಾರ ಅಂತೂ ಸಿಗಲ್ಲ ಸರ್. ಸುಮ್ಮನೆ ಹೇಳ್ಕೊಂಡು ಹೋಗೋದಷ್ಟು ಬಿಟ್ಟರೆ ಪರಿಹಾರ ಸಿಗದಿರೋ ಅಂಥದ್ದು ಆಗಿಬಿಟ್ಟಿದೆ ಸರ್.